ಏನಂದರೆ 2022 ಏನು ಮಾತು ಕೊಟ್ಟಿದ್ದ. 2 ಸಾಮುವೇಲ 7:11 ನಾನು ನಿನಗೆ ಒಂದು ಮನೆಯನ್ನು ಕಟ್ಟುತ್ತೇನೆ ಅಂತ ಮಾತು ಕೊಟ್ಟಿದ್ದ. ಅದು ನನಗೆ ಹೇಳಕ್ಕೆ ಬರ್ತಾ ಇಲ್ಲ. 7:11 ಐತೆ. ದೇವರು ಅವಾಗ ನಾವು ಸಣ್ಣ ಗುಡಿಸಲಲ್ಲಿದ್ದೀವಿ. ಅದು 2 ಸಾಮುವೇಲ 7:11 ಪೂರ್ವಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದ ಈಚೆಗೂ ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನೂ ಕುಗ್ಗಿಸುವುದಿಲ್ಲ. ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ. ಅವಾಗ ನಾವು ಸಣ್ಣ ಗುಡಿಸಲಲ್ಲಿದ್ದೀವಿ. ಹೆಂಗಾಗಿ ಒಂದು 2-3 ಬಂದ್ರೂ ಜಾಗ ಆಗ್ತಾ ಇರಲ್ಲ ತಿಂದ್ರಕ್ಕೆ. ನಮಗೆ ಅಷ್ಟು ಸಣ್ಣ ಗುಡಿಸಲಿತ್ತು ನಮಗೆ. ಅದೇ ನಾನು ದೇವರೇ ಪ್ರತಿ ಸಾಲ ಕೇಳ್ತಾ ಇದ್ದೆ. ನಾನು ದೇವರೇ ನಮಗೆ ಒಂದು ಮನೆಯನ್ನು ಕಟ್ಟಿಕೊಡು ಅಂತ. ದೇವರು 2022 ನನಗೆ ಮಾತು ಕೊಟ್ಟ, ನಾನು ನಿನಗೆ ಒಂದು ಮನೆಯನ್ನು ಕಟ್ತೀನಿ ಅಂತ. ನಾವು ಅಂದ್ಕೊಂಡಿದ್ದಲ್ಲ ಅಸಲು ಮನೆ ಕಟ್ತೀವಿ ಅಂತ 2023 ಸ್ಟಾರ್ಟ್ ಮಾಡಿದ್ವಿ ನಾವು. ಇವಾಗ 2024 ಮುಗಿಯೋಕೆ ದೇವ್ರು ಕೊಟ್ಟಿರೋ ಮನೆಯಲ್ಲಿ ನಾವೆಲ್ಲರೂ ವಾಸ ಮಾಡ್ತಾಯಿದ್ದೀವಿ. ಎಷ್ಟು ಅದ್ಭುತ ಕಾರ್ಯ ಮಾಡೋಣ ದೇವರು. ಮತ್ತು ಇನ್ನೊಂದು, ನಾನು 10th ಮುಗಿಸಿದೆ. 10th ಮುಗಿಸಿ PUC ಜಾಯ್ನ್ ಆದೆ. ಜಾಯ್ನ್ ಆದಮೇಲೆ ನನ್ನ ನಾನು ಅಲ್ಲೆಲ್ಲ ಫ್ರೆಂಡ್ಸ್ ಮಾಡಿಕೊಂಡೆ. ನಾನು ಅಂದ್ಕೊಂಡಿದ್ದೆ ಇವಾಗ ಇಲ್ಲಿ ನನಗಿರ್ತಕ್ಕಂಥ ಫ್ರೆಂಡ್ಸ್ ಎಲ್ಲ ದೇವ್ರು ನಂಬಿದರೆ ಬೇಕು, ನನಗೆ ದೇವ್ರು ನಂಬಿದರೆ ನನ್ನ ಜೊತೆಗೆ ಇರಬೇಕು ಅಂತ ಅಂದ್ಕೊಂಡೆ. PUCಯಲ್ಲೆಲ್ಲ ಬೇರೆ ಬೇರೆ ಫ್ರೆಂಡ್ಸ್ ಇದ್ದರು. ದೇವರೇ ಇಲ್ಲಾದರೂ ಆಗಿಲ್ಲ, ಮುಂದೆ ಆದರೂ ಮಾಡಪ್ಪ ಅಂತ. ನಾನು ಫಸ್ಟ್ PUC ಮುಗಿಸ್ತೀವಿ. ಸೆಕೆಂಡ್ PUC ಜಾಯ್ನ್ ಆಗೋ ಕಟ್ಟಿಗೆಲ್ಲ ನಾನು ಫ್ರೆಂಡ್ಸ್ ಯಾರಿದ ಎಲ್ಲ ದೇವ್ರು ನಂಬಿದ್ರೆ ನನಗೆ ನನ್ನ ಜೊತೆ ದೇವ್ರು ಕೊಟ್ಟಿದ್ದಾರೆ ನನಗೆ. ನಾನು ಏನು ಅಂದ್ಕೊಂಡಿದ್ದೆ, ದೇವ್ರು ನಂಬಿದ್ರೆ ನನಗೆ ಬೇಕು, ಅವ್ರ ಜೊತೆ ನಾನು ದೇವ್ರ ಬಗ್ಗೆನೇ ಮಾತಾಡ್ಕೊತಿರ್ಬೇಕು ಅಂದರೆ. ಇವಾಗ ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಬೇರೆ ಬೇರೆ ರೀತಿ ಎಲ್ಲ ಮಾತಾಡೋದು ಎಲ್ಲ ಆಡ್ತಿದ್ರು. ನನಗೆ ಇದೆಲ್ಲ ಬೇಡ ದೇವರೇ, ನನಗೆ ನಿನ್ನ ಬಗ್ಗೆ ಮಾತಾಡಬೇಕು, ನಿನ್ನ ಬಗ್ಗೆ ಹಂಚ್ಕೋಬೇಕಂತ ನಾನು ದೇವ್ರಿಗೆ ಕೇಳಿದ್ದೆ. ಅದೇ ವರ್ಷದಲ್ಲಿ ದೇವ್ರು ನಂಬಿದವನ್ನೇ ನನ್ನ ಜೊತೆ ಮಾಡಿದ. ನಾನು ಅವ್ರ ಜೊತೆ ನಾನು ಕೂಡ ಸ್ನೇಹದಿಂದ ಇದ್ದೀನಿ. ಇದೊಂದು ಅದ್ಭುತ ಕಾರ್ಯ ಮಾಡಿದ ದೇವರು. ಇನ್ನೂ ಒಂದೇನೆಂದರೆ, ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಅಂತ ದೇವರು ಹೇಳಿದ್ದೀನಿ, ಅದು ಕೂಡ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅವ್ರಿಗೆ ಎಷ್ಟು ಆರಾಮಿದ್ದಿಲ್ಲ ಅಂದರೆ ಅಸಲು ಇಲ್ಲಿ ಹೇಳಿದ್ರೆ ಯಾರು ಅದನ್ನು ನಂಬೋದೇ ಇಲ್ಲ. ಅಷ್ಟು ಆರಾಮಿದ್ದಿಲ್ಲ ಅವರಿಗೆ. ಹೆಂಗಂದರೆ ಕೈ ಕಾಲು ಮತ್ತು ಹೊಟ್ಟೆ ಅಸಲು ನೋಡೋಕ್ಕೆ ಇವಾಗ ಬರ್ತಿದ್ದಾರೆ, ಅಷ್ಟು ದಪ್ಪ ಆಗಿದ್ದು. ನಾವು ಇನ್ನೊಬ್ರಿಗೆ ಈ ಹೊರಗಡೆ ಕರ್ಕೊಂಡು ತೋರ್ಸೋಕೆ ನಮಗೆ ಅಸಹ್ಯ ಆಗ್ತಿತ್ತು. ಅವರೆಲ್ಲ ನೋಡಿದ್ರೆ ಏನು ಮುಖಾಂತರ ಏನು ಅಂದರೆ ಹೆಂಗಾಗಿ ನನಗೆ ಅಸಹ್ಯ ಐತೆ. ಅಂದರೆ ಇವಾಗ ಪ್ರೆಗ್ನೆಂಟ್ ಇದ್ದರೆ ಯಾವ ಥರ ಇರ್ತಾರೆ, ಹೊಟ್ಟೆ ಕೈ ಕಾಲೆಲ್ಲ ಆ ಥರ ಕಾಣ್ತಾಯಿದ್ರು. ಹೊರಗಡೆಲ್ಲ ಏನು ಅಂತ ಕೇಳ್ತಾಯಿದ್ರು. ಅವ್ರ ಹೆಸರು ಏನು ಹೇಳ್ಬೇಕು ನನಗೆ ಗೊತ್ತಾಗಿಲ್ಲ. ಅಸಲು ಹಿಂಗೈತಿ ಪ್ರಾಬ್ಲಮ್ ಅಂತ ಹೇಳೋಕ್ಕೂ ನಮಗಿದಿಲ್ಲ. ದೇವರ ನಾವು ಹೊರಗಡೆ ಅವ್ರ ಹೆಸರು ಹೇಳ್ಕೊಂಡ್ರೆ ವೇಸ್ಟ್. ದೇವ್ರ ಹತ್ರ ಹೇಳ್ಕೊಂಬಣ ಅಂತ ದೇವ್ರ ಹತ್ರ ಎಲ್ಲ ನಾವು ಪ್ರತಿಯೊಂದು ಒಬ್ಬರ ಹತ್ರ ಏನು ಹೇಳಿಲ್ಲ. ಪ್ರತಿಯೊಂದು ದೇವ್ರಿಗೆ ಒಪ್ಪಿಸ್ಕೊಟ್ಟು ದೇವರೇ ಕರ್ಕೊಂಡೋದ ನಮ್ಮನ್ನ ಫಸ್ಟ್ ಅನಂತಪುರಕ್ಕೆ ಹೋದ್ವಿ ನಾವು. ಅಸಲು ನಮ್ಗೆ ಗೊತ್ತಿರಲಿಲ್ಲ ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ. ನಮ್ಮ ಅಮ್ಮನ ತಮ್ಮ ಇದ್ದಾರೆ, ಅದೇ ನಮ್ಮಮ್ಮ ಹೇಳಿದ ಸಾಕ್ಷಿಯಾಗ ಅವರಲ್ಲಿ ಅನಂತಪುರಲ್ಲಿ ಇರೋದು. ಅವ್ರು ಹೇಳಿದರು, ಇಲ್ಲಿ ನೀನು ಚೆನ್ನಾಗಿ ನಮ್ಗೆ ಗೊತ್ತಿಲ್ಲ ಎಲ್ಲಿಗೆ ಹೋದ್ರೆ ಎಲ್ಲಿ ಚೆನ್ನಾಗಿ ನೋಡ್ತಾರೋ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತೇ ಇಲ್ಲ ಅಸಲು. ನಮ್ಮಮ್ಮ ಧೈರ್ಯನೇ ಇಲ್ಲ ಅಸಲು. ಎಲ್ಲಿಗೆ ಹೋಗ್ಬೇಕು ಇಂಥವ್ರನ್ನ ಇಟ್ಕೊಂಡು ನಾವು ಹೆಂಗೆ ಕರ್ಕೊಂಡು ಹೋಗ್ಬೇಕಂತ ಅಸಲು ಧೈರ್ಯ ಮುಂದೆ ಗೊತ್ತೇ ಇಲ್ಲ ಅವರಿಗೆ. ಸುಮ್ಮನೆ ಮನೆಯಲ್ಲಿ ಮನಸ್ಕೊಂಡಿದ್ದಾರೆ, ಪ್ರೇಯರ್ ಮಾಡ್ತಿದ್ದಾರೆ, ಅಷ್ಟು ಬಿಟ್ಟರೆ ಇನ್ನು ನಾವು ಇನ್ನೇನು ಮಾಡ್ಬೇಕಂತ ಗೊತ್ತೇ ಇಲ್ಲ. ನಮ್ಮ ಮಾಮ ಎಲ್ಲ ಪ್ರಯತ್ನ ಪಟ್ಟು ಕರ್ಕೊಂಡೋದು ಅನಂತಪುರಕ್ಕೆ ಕರ್ಕೊಂಡೋಗಿ ಅಲ್ಲೆಲ್ಲ ಅಡ್ಮಿಂಟ್ ಆದ್ವಿ. ಅವ್ರು ಅಸಲು ಏನು ಹೇಳೇ ಇಲ್ಲ. ಬ್ಲಡ್ ಕಮ್ಮಿ ಐತೆ ಇವರಿಗಿದೆ, ಅಂದರೆ ಇದು ಲಿವರ್ ಇನ್ಫೆಕ್ಷನ್ ಅಂತ ಹೇಳಿರಲಿಲ್ಲ. ಬ್ಲಡ್ ಕಮ್ಮಿ ಐತೆ, ಅದರಿಂದ ಹಿಂಗೆಲ್ಲ ಆಗ್ತೈತೆ ಅಂತ ಅವ್ರನ್ನೂ ಕ್ಲಾರಿಟಿ ನಮ್ಗೆ ಕೊಟ್ಟಿಲ್ಲ. ಒಳಗೆ ಪ್ರಾಬ್ಲಮ್ ಐತೆ ಏನಾಯ್ತು ಅಂತ ಗೊತ್ತಿಲ್ಲ. ಸುಮ್ಮನೆ ಒಂದು ಮಂತೆಲ್ಲ ಒಂದು 15 ದಿವಸ ಅಡ್ಮಿಂಟ್ ಆಗಿ ಬಂದರು. ಫುಲ್ಲು ನರಕ ಅನುಭವಿಸಿ ಬಂದಿದ್ದಾರೆ ನಮ್ಮ ಅಮ್ಮರಲ್ಲಿ. ಅಸಲು ನಾವು ನಮ್ಮ ತಮ್ಮ ಚಿಕ್ಕ ಮಕ್ಕಳಿಂದ ನಾವಿಬ್ಬರೇ ಇರೋದು. ಅಪ್ಪ ಅಮ್ಮ ಅಕ್ಕನಕ್ಕಂಡು ಅಲ್ಲಿದ್ದಾರೆ. ನಾನು ನಮ್ಮ ತಮ್ಮ ಸ್ಕೂಲ್ಗೆ ಹೋಗ್ತೀವಿ. ಮನೆಯಲ್ಲಿ ನಮ್ಮನ್ನು ನೋಡ್ಕೊಳ್ಳೋರೆ ಯಾರಿಲ್ಲ ಅಂತ 10-15 ದಿನ ನಾನು ನಮ್ಮ ತಮ್ಮ ಮನೆಯಲ್ಲೇ ಇದ್ದೀವಿ, ಸಣ್ಣ ಸೆಡ್ಡಲ್ಲೇ ಇದ್ದೀವಿ. ಅವತ್ತು ನೈಟು ಕರ್ಕೊಂಡು ಹೋಗಿದ್ದಾರೆ. ನಾನು ನಮ್ಮ ಮನೇಲಿ ಮಲ್ಕೊಂಡಿದ್ದೀವಿ. ಅವತ್ತು ನೈಟೆಲ್ಲ ನಿದ್ದೆ ಬಂದಿಲ್ಲ ನನಗೆ. ಪ್ರೇಯರ್ ಮಾಡಿ ಅಕ್ಕನ ಅಲ್ಲೆಲ್ಲ ಪ್ರೇಯರ್ ಮಾಡಿ ಮಲ್ಕೊಂಡಿವಿ. ಇನ್ನೇನು ಮಿಡ್ ನೈಟ್ ಆಗೈತೆ. ನನಗೆ ವಿಚಿತ್ರವಾದ ಕನಸು ಮಾಡತ್ತೆ ನನಗೊಂದು. ನಾನಂತ ಮಕ್ಕಂಡಿವಿ. ನಮ್ಮದು ಗೇಟ್ ಇದು ಸಣ್ಣದದು, ನಾವೇನಕ್ಕೆ ಇಟ್ಟಿದ್ವಿ. ಅಲ್ಲಿ ಬಂದು ನನ್ನ ಹೆಸರಿತ್ತು ಯಾರು ಕೂಗ್ತದೆ, ನಾನು ಹೊರಗಡೆ ಬಾ ಅಂತ.
ಫೋನ್ ಅದು ರಿಯಲಿ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ನಾನು ಹೊರಗಡೆ ಬಾ ನೀನು ಅಂತ ಕರಿತಾ ಇದ್ದಾರೆ. ನಾವಿರೋದು ಇಬ್ಬರೇ. ಅಸಲು ಟೈಮ್ ಏನಾದರೂ ನಾನು ಅಸಲು ಏನು ಮಾಡೋದು ಗೊತ್ತಾಗೋಲ್ತು. ನಮ್ಮ ತಮ್ಮ ಮಲ್ಕ್ಯಾಣ, ಅವ್ನು ಕೆಲಸಕ್ಕೆ ಹೋಗಿ ಬಂದು ಅನ್ಕೊಂಡು ಮಕ್ಕಂಬಿಟ್ಟಾನು. ಒಬ್ಬನೇ ಇದ್ದೀನಿ ನಾನು. ನೆದ್ದು ಹೊರಗಡೆ ಬಾ ಅಂತ ಫೋನ್ ಮಾಡಿದ್ದಾರೆ ನನಗೆ. ನಾನು ಆ ಟೈಮಲ್ಲಿ ಏನು ಮಾಡ್ಬೇಕು ಗೊತ್ತಿಲ್ಲ. ಅಸಲು ಹೊರಗೆ ಕೂಡ ಹೋಗಿಲ್ಲ. ನಾನು ಒಂದು ಮೂಲೆಯಲ್ಲಿ ಕುಂತ್ಬಿಟ್ಟಿನಿ ಭಯ ಬಿದ್ದು. ಗೊತ್ತಿಲ್ಲ. ಫೋನ್ ಮಾಡಿ ಹೊರಗಡೆ ಬಾ ಅಂತ ಕರಿತಾ ಇದ್ದಾರೆ. ಹೊರಗಡೆ ಎಷ್ಟು ಮತ್ತದು ನನ್ನ ಹೆಸರೆತ್ತಿ ಫೋನ್ ಮಾಡಿ ಕರಿತಾ ಇದ್ದಾರೆ. ನಾನು ಹೊರಗಡೆ ಬಾ ಅಂತ. ಆ ಟೈಮ್ ನಾವು ಏನು ದೇವರೇ ಇದು ನಮ್ಮ ಅಕ್ಕನ ಕಂಡು ಅಲ್ಲಿದ್ದಾರೆ. ನಾವಿಲ್ಲಿ ಏನು ಅಸಲು ಗೊತ್ತಾಗೋದು ನನಗೆ. ನಮ್ಮ ತಮ್ಮನನ್ನು ಎಬ್ಸೋಕ್ಕೂ ನನಗೆ ಆಗ್ತಾಯಿಲ್ಲ. ಅಷ್ಟು ನಡು ಬಂದ್ಬಿಡುತ್ತೆ, ಅಷ್ಟು ಭಯ ಬಂದ್ಬಿಡುತ್ತೆ. ಒಂದು 5 ನಿಮಿಷ ಪ್ರೇಯರ್ ಮಾಡ್ಕೊಂಡಿದ್ದೇವೆ. ನನಗೆ ಅಸಲು ಏನು ಮಾಡೋದು ಗೊತ್ತಾಗೋದು ದೇವರೇ. ನನಗೆ ಹೊರಗಡೆ ಹೋಗಿ ನಾನು ಏನು ಮಾಡಿಬಿಡ್ತಾರೆ ಏನೋ, ಯಾರು ಬಂದಿದ್ದಾರೇನೋ ನನಗೆ. ಆ ಟೈಮಲ್ಲಿ ಅಪ್ಪ ಅಮ್ಮಗಳ ಕಳ್ಕೊಂಡು ಅಪ್ಪ ಅಮ್ಮನೂ ಇಲ್ಲ ಇಲ್ಲಿ. ಹೆಂಗೆ ಮಾಡ್ಬೇಕು ದೇವರೇ, ಅದು ಹೆಂಗೆ ಮಾಡಬೇಕು ಅಂತ ನಮ್ಮ ಮಾಮಗೆ ಫೋನ್ ಮಾಡಿದ್ದೀನಿ. ಫಸ್ಟ್ ಪ್ರೇಯರ್ ಮಾಡ್ಕೊಂಡು 5 ನಿಮಿಷ ಪ್ರೇಯರ್ ಮಾಡ್ಕೊಂಡು ಅಷ್ಟು ನಿಶಬ್ದದಿಂದ ಮಾಡ್ಕೊಂಡಿನಿ ನಾನು. ಮತ್ತು ಸೌಂಡ್ ಕೂಡ ಅಷ್ಟು ಟೈಮ್ ನನಗೆ ಬಂದ್ಬಿಡ್ತಾನೆ ಒಳಗಡೆ ಅವ್ರಿಗೆ. ಅದು ನಿಶಬ್ದ ಪ್ರೇಯರ್ ಮಾಡ್ಕೊಂಡು ನಮ್ಮ ಮಾಮಗೆ ಫೋನ್ ಮಾಡಿದೆ. ಮಮ್ಮ ಹಿಂಗೆಲ್ಲ ಆಗ್ತದಂತ, ನೀನು ಹೊರಗಡೆ ಬಾ ಅಂದ. ನನಗೊಬ್ಬನ ಅದು ನಮ್ಮ ಮಾಮ ಧೈರ್ಯ ಕೊಡ್ತಾನೆ ನನಗೆ. ಒಳಗೆ ಹೋಗಾಗ್ತಾಯಿಲ್ಲ ನನಗೆ. ಹೆಂಗನಾಗಲಿ ಅಂತ ದೇವ್ರು ನನ್ನ ಜೊತೆ ಇದನ್ನು ಬಿಡ ಅಂತ ನಮ್ಮ ತಮ್ಮನ ಎಬ್ಸ್ಕೊಂಡು ಹೋದೆ. ಹೊರಗೆ ಒಳಗೆ ಯಾರೂ ಇಲ್ಲ. ಎಷ್ಟು ಭಯ ಇತ್ತು ಅಂದರೆ ದೇವ್ರು ಎಷ್ಟು ಅದ್ಭುತ ಕಾರ್ಯ ಮಾಡಿದ. ಮತ್ತು ಇನ್ನೊಂದು ಸಾಕ್ಷಿ ಏನಂದರೆ, ನಾನು ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ದೆ. ನಾನು ಡಿಗ್ರಿ ಫಸ್ಟ್ ಇಯರ್ ಹತ್ರ ಹೋಗ್ತಾ ಇದ್ದೀನಿ ಕಾಲೇಜಿಗೆ. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಅಂತೂ ಓದೇ ಇಲ್ಲ, ನಮ್ಮ ತಮ್ಮ ಅಂತೂ ಓದೇ ಇಲ್ಲ. ನಮ್ಮ ಅಮ್ಮ ನಮ್ಮ ಅಪ್ಪ ನನ್ನ ಮೇಲೆ ಆಧಾರ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ಓದು ಅಂತ. ನಾನು ನಮ್ಮ ಅಪ್ಪ ಕೂಡ ಚೆನ್ನಾಗಿ ಓದು ಅಂತಾನ. ಬಟ್ ಮನೆಯಲ್ಲಿ ನಾನು ಓದಕ್ಕೆ ಕೂತ್ರೆ ಕೆಲಸ ಕಲಿಯೋದು, ಓದಕ್ಕೆ ಕೂತ್ರೆ ಅದು ಮಾಡಿ ಅಂಬೋದು. ಇನ್ನು ಬರೇ ಮನೇಲೇ ಇದ್ಬಿಡು, ಮನೇಲೇ ಕುಂತ್ಬಿಡು, ಏನು ಓದಬೇಡ, ಏನು ಮಾಡಬೇಡ ಅಂಬೋದು. ಮತ್ತು ಒಂದು ಸೈಡ್ ಹೇಳ್ತಾನೆ ಓದು ಬೇಸೋದು ಅಂತಾನೆ. ಮತ್ತು ಓದಕ್ಕೆ ಕುಂತ ಪ್ರತಿಯೊಂದು ಕೆಲಸ ನಾನು ಕಲಿಯೋದು. ಅದು ಎಕ್ಸಾಮ್ ಟೈಮಲ್ಲಿ ಮನೆಗೆ ಜಗಳಾಡಿ ನಾವು ಓದಕ್ಕಂತ ಡಿಸ್ಟರ್ಬ್ ಮಾಡೋದು, ನಮ್ಮದೆಲ್ಲ ಮೂಡಲ್ಲಿ ಕೆಡಿಸಿಬಿಡೋದು. ಪ್ರತಿ ಸಾರಿ ನಾನೆಲ್ಲ ಬೇಸ್ ಅಬ್ಸರ್ವ್ ಮಾಡೀನಿ. ಎಕ್ಸಾಮ್ ಟೈಮಲ್ಲೇ ಜಗಳ ಆಡ್ತಾರೆ ಮನೇಲಿ. ಮತ್ತು ನಾವು ಅಪ್ಪಂದು ಕುಡಿದು ಬಂದು ಜಗಳ ಆಡೋಂಗಿಲ್ಲ, ಒಂದು ಏನು ಮಾಡಿ ಬಂದು ಜಗಳ ಆಡೋಂಗಿಲ್ಲ, ಸುಮ್ಮನೆ ಜಗಳ ಆಡೋದು. ದೇವರು ಅದೇನು ಪರೀಕ್ಷೆ ಇಟ್ಟು ನನಗೆ ಗೊತ್ತಿಲ್ಲ, ವಾದ ಬೇರೆ ಅದೇ ನಡೀತಾ ಇತ್ತು. ಎಕ್ಸಾಮ್ ಟೈಮ್ ಫುಲ್ ಡಿಸ್ಟರ್ಬೆನ್ಸ್ ನನಗೆ. ನಾನು ಫುಲ್ಲು ನನಗೆ ಓದೋದೇ ಬೇಡ ಬಿಡು ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿನಿ. ನಾನು ಸುಮ್ಮನೆ ಕೂತ್ಕೊಂಡು ಮತ್ತೆ ಮನಸ್ಸು ಹೇಳ್ತೈತೆ, ಎಕ್ಸಾಮ್ ಆಯ್ತಲ್ಲ ಓದಬೇಕಲ್ಲ ಅಂತ. ಅಸಲು ನಾನು ಏನೋ ಅನ್ಕೊಂಡಿದ್ದೆ, ಫುಲ್ಲು ಓದಬೇಕು, ನಾನು ಚೆನ್ನಾಗಿ ಓದ್ಕೊಂಡು ಹೋಗ್ಬೇಕು, ಚೆನ್ನಾಗಿ ಬರೀಬೇಕು ಎಕ್ಸಾಮ್ ಅಂತ ಅಂದ್ಕೊಂಡಿನಿ. ಇನ್ನೂ ಜಗಳ ಓದೋಕೆ ಆಗ್ತಾಯಿಲ್ಲ. ಅದಕ್ಕೆ ಜಸ್ಟ್ ಮೇನ್ ಪಾಯಿಂಟ್ಸ್ ಅಂದೆ. ಇನ್ನೇ ಬೆಳಗ್ಗೆ ಎಕ್ಸಾಮ್ ಐತೆ, ರಾತ್ರಿ 12-1 ಗಂಟೆ ಫುಲ್ ಜಗಳನೇ. ಬೆಳೆ ಯಾವುದು ಕೇಳ್ಕೊಂತ ಕುಂತ್ಬಿಟ್ಟು ಅಸಲು ನಾನೇನು ಓದೇ ಇಲ್ಲ. ಇನ್ನು ನನಗೆ ನೈಟು ನಿದ್ದೆ ಬಂದಿಲ್ಲ, ಅಥವಾ ಓದೋಕ್ಕೂ ಆಗ್ತಾಯಿಲ್ಲ, ಅಥವಾ ನಿದ್ದೆ ಮಾಡೋಕ್ಕೂ ಆಗ್ತಾಯಿಲ್ಲ. ಬರೀ ಆ ಜಗಳಿಗೆ ಆಗಿತ್ತಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಹೋಗಿ ಬಿಡೋ ಬೇಡ ನನಗೆ ಅಂತ ಸುಮ್ಮನೆ ಆಗ್ಬಿಟ್ಟೆ. ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಎಬ್ಬಿಸೆ ನಾನು ಎಬ್ಬಿಸಿ ಮೇನ್ ಪಾಯಿಂಟ್ಸ್ ಒಂದೇ ನೋಡ್ಕೊಂಡು ಹೋಗಿನಿ ಅಷ್ಟೇ. ನಾನು ಹೋಗಿ ಎಲ್ಲ ಎಕ್ಸಾಮಲ್ಲಿ ಹೋಗಿನಿ. ದೇವರೇ ನೀನೇ ಜೋಡಿಯಲ್ಲಿದ್ದು ಎಕ್ಸಾಮ್ ಪೇಪರು ಹೆಂಗೆ ಬರ್ತಾಯಿಲ್ಲ ಜೊತೆ ನೀನೇ ನಡೆಸಿ ನೀನೇ ಬರೆಸ್ಕೊಡಪ್ಪ ಅಂತ ಬೇಡ್ಕೊಂಡಿನಿ ಅಷ್ಟೇ. ನಾನು ಇನ್ನೇನು ಬೇಡಿಲ್ಲ. ಪೇಪರ್ ಎಷ್ಟು ಈಸಿ ಬಂದಿತ್ತು ಅಂದರೆ ಅಲ್ಲಿಗೆ ಹೋದ್ಮೇಲೆ ನಾನು ಓದಿರೋ ಪಾಯಿಂಟ್ಸ್ ಎಲ್ಲ ಹಿಡ್ಕೊಂಡು ನಾನು ಎಷ್ಟು ಚೆನ್ನಾಗಿ ಓದೋಕ್ಕೆ ಬರ್ದೇನೆ ಅಂದರೆ ಅಸಲು ಓದಿದ್ರೆ ಕೂಡ ಹಂಗೆ ಬರ್ದಿಲ್ಲ ನನ್ನಂಗೆ ಯಾರು.